ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಒಂದು ವಿಶೇಷವಾದ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸರಳವಾದದ್ದು, ಆದರೆ ಖಂಡಿತವಾಗ್ಲೂ ನೀವು ಈ ಪುಟ್ಟ ತಂತ್ರನ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿರೋವಂಥ ಸಮಸ್ಯೆಗಳು ಅಂತಂದರೆ ನಿಮ್ಮ ಜೀವನದಲ್ಲಿ ಲಾಕ್ ಆಗಿರೋವಂಥ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ಮದುವೆ ವಿಳಂಬ ಆಗ್ತಾ ಇರೋದಿರ್ಬೋದು, ಸಂತಾನಕ್ಕೆ ಸಮಸ್ಯೆ ಆಗ್ತಾ ಇರೋದಿರ್ಬೋದು, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗದಲೇ ನಾವು ತುಂಬ ಕಷ್ಟ ಅನುಭವಿಸ್ತಿದ್ದೀವಿ ಅಂತ ಅನ್ಬೋದು, ಅಥವಾ ನಿಮ್ಮ ಅತ್ತೆ ಮಾವಂದ್ರು ನಿಮಗೆ ಕಷ್ಟ ಕೊಡ್ತಾ ಇರೋವಂಥದ್ದಿರ್ಬೋದು, ಸೊಸೆಯಂದ್ರಿಗೆ ಮನೆಗಳಲ್ಲಿ ಅತ್ತೆ ಮಾವಂದ್ರು ಕಿರುಕುಳ ಕೊಡ್ತಾ ಇರೋವಂಥದ್ದಿರ್ಬೋದು, ಗಂಡ ಹೆಂಡತಿಗೆ ಕಿರುಕುಳ ಕೊಡೋ ಅಂಥದ್ದಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ತುಂಬ ನಾನಾ ರೀತಿಯ ಸಮಸ್ಯೆಗಳಿಂದ ನಾವು ಒದ್ದಾಡ್ತಾ ಇದ್ದೀವಿ. ಈ ಸಮಸ್ಯೆಗಳಿಂದ ನಾವು ಹೇಗೆ ಹೊರಬರಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಿಜವಾಗ್ಲೂ ಒಂದು ಪುಟ್ಟ ತಂತ್ರನ ನೀವು ಮಾಡ್ಕೊಬೋದು. ಯಾಕಂದರೆ ಯಾವ ಗ್ರಹ ಗತಿಗಳಿಂದ ನಮಗೆ ಈ ರೀತಿ ಸಮಸ್ಯೆಗಳು ಬರ್ತಿದೆ ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತಿರೋದಿಲ್ಲ. ಆದರೆ ಅಂಥ ಸಮಸ್ಯೆಗಳನ್ನು ನಾವು ಒಂದು ಬೀಗದ ಮುಖಾಂತರ ನಾವು ಅದನ್ನು ಪರಿಹಾರ ಮಾಡ್ಕೊಬೋದು. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಯಾವುದೇ ರೀತಿ ಸಮಸ್ಯೆಗಳು ನಿಮಗೆ ಅನಿಸ್ತಾ ಇದೆ ನಾನು ಇಲ್ಲೇ ಲಾಕ್ ಆಗಿಬಿಟ್ಟಿದ್ದೀನಿ ಅಂತೆ, ನಮ್ಮ ಜೀವನ ನಿಂತು ನೀರು ಥರ ಆಗಿದೆ, ನಾವು ಕೊಳೆಯೋಂಥ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಗೆ ಯಾರು ಸಹಾಯನೂ ಮಾಡ್ತಾ ಇಲ್ಲ, ಮತ್ತು ನಮಗೆ ಯಾವುದೇ ರೀತಿಯ ಎಲ್ಲ ಪೂಜೆ ಪುನಸ್ಕಾರ ಮಾಡಿದ್ರು ನಾವು ಮುಂದೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರುವಂಥವ್ರು, ಕೆಲವೊಂದು ಮನೆಗಳಲ್ಲಿ ತಮ್ಮ ಮನೆಯಲ್ಲೇ ತಾವು ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಗಂಡನಿಂದ ಹಿಂಸೆ ಆಗ್ತಾ ಇರ್ಬೋದು, ಅಥವಾ ಹೆಂಡತಿಯಿಂದ ಗಂಡನಿಗೆ ಹಿಂಸೆ ಆಗೋವಂಥದ್ದು, ಗಂಡನಿಂದ ಹೆಂಡತಿಗೆ ಹಿಂಸೆ ಆಗೋವಂಥದ್ದು, ಅತ್ತೆ ಮಾವನ ಕಡೆಯಿಂದ ತಮಗೆ ಹಿಂಸೆ ಆಗ್ತಾ ಇರೋದು, ಮಕ್ಕಳಿಂದ ಹಿಂಸೆ ಆಗ್ತಾ ಇರೋದು, ಅಥವಾ ಅಕ್ಕಪಕ್ಕದವರಿಂದ ನಿಮಗೆ ಹಿಂಸೆ ಆಗ್ತಾ ಇರೋವಂಥದ್ದು, ಅಥವಾ ನೀವು ಮಾಡ್ತಿರೋಂಥ ಉದ್ಯೋಗದಲ್ಲಿ ನಿಮಗೆ ನಿಮ್ಮ ಸೀನಿಯರ್ ಅಂದರೆ ಹಿರಿಯರಿಂದ ನಿಮಗೆ ಟಾರ್ಚರ್ ಕೊಡ್ತಾ ಇರೋವಂಥದ್ದು ಇರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮಗೆ ಯಾವ ರೀತಿ ಸಮಸ್ಯೆಗಳಂತ ನಿಮಗೆ ಅರ್ಥ ಆಗ್ದಲೇ ಒದ್ದಾಡ್ತಾ ಇರೋವಂಥವ್ರು, ನಾನಾ ರೀತಿಯ ಸಮಸ್ಯೆಗಳು ಎಂಥದ್ದೇ ಇರೋವಂಥವ್ರು, ನಾನು ಹೇಳ್ಕೊಡೋವಂಥ ಈ ಪುಟ್ಟ ತಂತ್ರನ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಆಗಿರೋಂಥ ಲಾಕ್ ಆಗಿರೋಂಥ ಕೆಲವೊಂದು ಪರಿಸ್ಥಿತಿಗಳು ಸುಧಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಪೂರಕವಾಗಿ ಸಹಾಯ ಮಾಡುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಇವತ್ತಿನ ದಿನ ನೀವು ಒಂದು ಅಂಗಡಿಗೆ ಹೋಗಿ ನೀವು ವಿಶೇಷವಾಗಿ ಒಂದು ಬೀಗನ ನೀವು ತಗೊಬೇಕಾಗುತ್ತೆ. ಆ ಬೀಗನ ನೀವು ತಗೊಂಡಾಗ ಅಲ್ಲಿ ಲಾಕ್ ಆಗಿರಬೇಕು. ಆ ಬೀಗ ಯಾವುದೇ ಕಾರಣಕ್ಕೂ ನೀವು ಅಂಗಡಿಯಿಂದ ಆ ಬೀಗನ ತರುವಾಗ ಯಾವುದೇ ಕಾರಣಕ್ಕೂ ನೀವು ಅದನ್ನು ಲಾಕನ್ನು ಓಪನ್ ಮಾಡೋದಾಗಿರಲಿ, ಅದನ್ನು ಬಿಚ್ಚಿ ನೋಡೋದಾಗಿರಲಿ, ಅಥವಾ ಅದು ಹೆಂಗಿದೆ ಅಂತ ನೀವು ನೋಡಬಾರ್ದು. ನೀವು ಅಂಗಡಿಯವ್ರ ಹತ್ರ ಹೇಳ್ಬಿಟ್ಟು ಲಾಕ್ ಅವರೇ ಅಂದರೆ ಅಂಗಡಿಯವ್ರು ಕೊಟ್ಟಾಗ ಅದು ಲಾಕ್ ಆಗಿರಬೇಕು ನಿಮ್ಮ ಕೈಯಲ್ಲಿ. ನೀವು ಅದನ್ನು ನೇರವಾಗಿ ನಿಮ್ಮ ಮನೆಗೆ ತರಬೇಕು. ಅಂದರೆ ನೀವು ಯಾವುದೇ ಕಾರಣಕ್ಕೂ ಆ ಬೀಗ ಚೆನ್ನಾಗಿದೆಯಾ ಇಲ್ವಾ, ವರ್ಕ್ ಆಗ್ತಿದೆಯಾ ಕೆಟ್ಟೋಗಿದೆಯಾ ಅದ್ಯಾವುದು ನೀವು ನೋಡ್ದಲೇ ಕೀ ಸಮೇತ ಲಾಕ್ ಆಗಿರೋ ಅಂಥದ್ದನ್ನು ನೀವು ಬೀಗನ ಇಟ್ಕೊಂಡು ತರಬೇಕು. ಅಂದರೆ ಬೀಗದ ಸಮೇತನೇ ಇರಬೇಕು, ಲಾಕ್ ಆಗಿರಬೇಕು ಒಟ್ಟಿನಲ್ಲಿ. ಅದನ್ನು ನೀವು ಏನು ಮಾಡಬೇಕು ಅಂದರೆ ಲಾಕ್ ಆಗಿರೋ ಅಂಥದ್ದನ್ನ ನೀವು ಬೀಗನ ತೊಗೊಂಬಂದು ಮನೆಯಲ್ಲಿ ನೀವು ಅದರಲ್ಲೂ ಈ ಶುಕ್ರವಾರ ದಿನವೇ ನೀವು ಅಂಗಡಿಯಲ್ಲಿ ಖರೀದಿ ಮಾಡಬೇಕು. ಆ ಶುಕ್ರವಾರ ನೀವು ತಂದಂಥ ಆ ಬೀಗನ ನೀವು ರಾತ್ರಿ ಹೊತ್ತು ನೀವು ಮಲಗುವಂಥ ಹಾಸಿಗೆ ಇರುತ್ತಲ್ಲ, ಆ ಹಾಸಿಗೆಯ ಕೆಳಗಡೆ ನೀವು ಅದನ್ನು ಇಟ್ಕೊಬೇಕಾಗುತ್ತೆ. ಇಟ್ಟಿದ ನಂತರ ನೀವು ಶನಿವಾರದ ದಿನ ನೀವು ಅದನ್ನು ನೀವು ಪೂಜೆ ಮಾಡಬೇಕಾಗುತ್ತೆ. ಪೂಜೆ ಮಾಡಿ ವಿಶೇಷವಾಗಿ ಇಲ್ಲ ಶುಕ್ರವಾರ ಸಂಜೆ ನೀವು ತಂದರೆ ಅದನ್ನು ವಿಶೇಷವಾಗಿ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ. ಪೂಜೆ ಮಾಡಿ ನೀವು ಹೇಳ್ಕೊಬೇಕು ಆ ಬೀಗದ ಹತ್ರ, ನನ್ನ ಜೀವನದಲ್ಲಿ ಯಾವ್ಯಾವ ವಿಷಯದಲ್ಲಿ ನನಗೆ ಲಾಕ್ ಆಗಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಅಂತ ಲಾಕ್ ಆಗಿರೋ ವಿಷಯಗಳನ್ನೆಲ್ಲ ನೀವು ಹೇಳ್ಕೊಂಡು ಅದನ್ನು ನೀವು ಏನು ಮಾಡಬೇಕು, ನಿಮ್ಮ ದಿಂಬಿನ ಕೆಳಗಡೆ ನೀವು ಇಟ್ಕೊಬೇಕಾಗುತ್ತೆ. ಇಟ್ಕೊಂಡು ತದನಂತರ ನೀವು ಬೆಳಗಿನ ಜಾವ ಅಂದರೆ ನೀವು ಶನಿವಾರದ ದಿನ ನೀವು ಸ್ನಾನ ಪೂಜಾದಿಗಳನ್ನೆಲ್ಲ ಮುಗಿಸಿದ ನಂತರ ನೀವು ಆ ಬೀಗನ ಏನು ಮಾಡಬೇಕು, ವಿಶೇಷವಾಗಿ ನೀವು
ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನೀವು ತಗೊಂಡೋಗಿ ಆ ದೇವಸ್ಥಾನದ ಮುಂಭಾಗದಲ್ಲಿ ನೀವು ಅದನ್ನು ಇಟ್ಬಿಡ್ಬೇಕು. ಅಂದರೆ ಯಾರು ಅರ್ಚಕರಾದರೂ ಎತ್ಕೊಬೋದು, ಯಾರಾದರೂ ಎತ್ಕೊಬೋದು. ಒಟ್ಟಿನಲ್ಲಿ ನೀವು ಕೀ ಸಮೇತ ನೀವು ಅದನ್ನು ಇಟ್ಬಿಟ್ಟು ಬಂದ್ಬಿಡ್ಬೇಕು. ನೀವು ಸರಿ ಅದು ವರ್ಕ್ ಆಗ್ತಿದೆಯಾ ಇಲ್ವಾ ಅಂತೇಳಿ ನೀವು ಲಾಕನ್ನು ಓಪನ್ ಮಾಡೋದು ಅಥವಾ ಹಾಕೋದು ಆ ರೀತಿ ಮಾಡಬಾರ್ದು. ಆ ಬೀಗನ ನೀವು ಅಂಗಡಿಯಿಂದ ಯಾವ ರೀತಿ ತಂದಿರ್ತೀರೋ ಅದೇ ರೀತಿಯಾಗಿ ನೀವು ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಅದನ್ನು ನೀವು ಯಾವುದಾದ್ರೂ ದೇವಸ್ಥಾನ, ನಿಮ್ಮ ಕುಲದೇವತೆ, ಇಷ್ಟ ದೈವ ಅಥವಾ ನಿಮ್ಗೆ ಯಾವ ದೇವಸ್ಥಾನಕ್ಕೆ ನೀವು ಹೋಗ್ತಿರೋ ಆ ದೇವಸ್ಥಾನದಲ್ಲಿ ನೀವು ಅದನ್ನು ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಬಿಟ್ಟು ಬಂದ್ಬಿಡ್ಬೇಕು. ಆ ರೀತಿ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾರಾದರೂ ಲಾಕ್ ಆಗಿರೋಂಥ ಘಟನೆಗಳಿದ್ದರೆ ಅದೆಲ್ಲ ಯಾರೋ ಒಬ್ಬರು ಪುರೋಹಿತರು ಅದನ್ನು ದೇವಸ್ಥಾನದ ಗೇಟ್ಗಳಿಗಿರ್ಬೋದು, ದೇವಸ್ಥಾನದ ಡೋರ್ಗಳಿಗಿರ್ಬೋದು, ದೇವಸ್ಥಾನದಲ್ಲಿ ಉಪಯೋಗಿಸುವಂಥ ಬೀಗವಾಗಿ ಅದನ್ನು ಅವರು ತಗೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳು ಯಾವ ರೀತಿ ದೇವರನ್ನು ನಾವು ಯಾವಾಗಲೂ ಪ್ರವೇಶ ದ್ವಾರ ಮಾಡುವಾಗ ನಾವು ಬೀಗನ ತೆಗೆದು ಹಾಕ್ತೀವೋ ಅದೇ ರೀತಿ ನಮ್ಮ ಜೀವನದಲ್ಲಿ ನಮಗೆ ಸ್ಟಕ್ ಆಗಿರೋಂಥ ಲಾಕ್ ಆಗಿರೋಂತಹ ಜೀವನದ ಘಟನೆಗಳು ಓಪನ್ ಆಗೋದಕ್ಕೆ ಅದೊಂದು ತಾಂತ್ರಿಕ ಪ್ರಯೋಗದಿಂದ ಅನುಕೂಲ ಮಾಡಿಕೊಡುತ್ತೆ. ಅದನ್ನು ನೀವು ಮಾಡ್ಕೊಬೋದು. ಅದರ ಜೊತೆಗೆ ಇನ್ನೊಂದನ್ನು ನೀವು ಏನು ಮಾಡ್ಬೋದು ಅಂತಂದರೆ ಭಿಕ್ಷೆ ಎತ್ತಾ ಇರ್ತಾರಲ್ಲ ದೇವಸ್ಥಾನದಲ್ಲಿ ಭಿಕ್ಷೆ ಎತ್ತೋಂಥವ್ರಿಗೆ, ಅದರಲ್ಲೂ ಗಂಡ ಹೆಂಡತಿಯ ದಾಂಪತ್ಯ ಚೆನ್ನಾಗಿರಬೇಕು, ಅಥವಾ ಅತ್ತೆ ಮಾವಂದರು ನಮ್ಮನ್ನು ಚೆನ್ನಾಗಿ ಪ್ರೀತಿಸ್ಬೇಕು, ಅಥವಾ ನಮಗೆ ಒಳ್ಳೆ ಉದ್ಯೋಗ ಸಿಗಬೇಕು, ಅಥವಾ ನಮಗೆ ನಾವು ಅಂದ್ಕೊಂಡಿರೋಂಥ ರೀತಿಲಿ ಒಂದು ಸಾಧನೆ ಮಾಡಬೇಕು, ಒಳ್ಳೆ ರೀತಿಲಿ ನಾವು ಮದುವೆ ಆಗಬೇಕು, ಅಥವಾ ನಮ್ಮ ಜೀವನದಲ್ಲಿ ನಮಗೊಂದು ಒಳ್ಳೆ ಮಗು ಬೇಕು ಅಂತ ಬಯಸ್ತಾ ಇರೋ ಅಂಥವ್ರು, ಯಾವುದೇ ರೀತಿ ಸಮಸ್ಯೆಗಳ ಜಂಜಾಟದಲ್ಲಿ ಇರೋ ಅಂಥವ್ರು ಏನು ಮಾಡಬೇಕು ಅಂದರೆ ಶುಕ್ರವಾರದ ದಿನ ನೀವು ಒಂದು ಬೀಗನ ನೀವು ತಗೊಂಬಂದು ಅದೇ ಪ್ರಕಾರ ತರಬೇಕು. ಯಾವುದೇ ಕಾರಣಕ್ಕೂ ನೀವು ಆ ಬೀಗನ ಲಾಕನ್ನು ಓಪನ್ ಮಾಡೋವಂಥದ್ದು ಮಾಡಬಾರ್ದು. ನೀವು ಆ ಬೀಗನ ತಂದು ಕೀ ಸಮೇತ ನೀವು ಒಂದು ತಾಮ್ರದ ತಟ್ಟೆಯಲ್ಲಿ ಇಟ್ಟು ಅದನ್ನು ನೀವು ಅರಿಶಿಣ, ಕುಂಕುಮ, ಹೂಗಳನ್ನೆಲ್ಲ ಹಾಕಿ ನೀವು ಪೂಜೆ ಮಾಡಿ ಕೇಳ್ಕೊಬೇಕು. ಇಷ್ಟು ದಿನ ಅಂದರೆ ನಿಮ್ಮ ಮನೆಯಲ್ಲಿ ಯಾವ್ಯಾವ ಸದಸ್ಯರಿದ್ದೀರಾ, ಯಾವ್ಯಾವ ರೀತಿ ಕಷ್ಟ ಇದೆ, ನಿಮ್ಮ ನಕ್ಷತ್ರ, ಗೋತ್ರ, ನಿಮಗೆ ಯಾರಿಂದ ಯಾವ ಕೆಲಸಕ್ಕೆ ನಿಮಗೆ ಅಡೆತಡೆ ಆಗ್ತಾ ಇದೆ ಅಥವಾ ಲಾಕ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ, ಗಂಡ ನಿಮಗೆ ಹಿಂಸೆ ಕೊಡ್ತಿದ್ರೆ ನನ್ನ ಗಂಡ ತುಂಬ ನನಗೆ ಹಿಂಸೆ ಕೊಡ್ತಿದ್ದಾನೆ, ಅವನ ಮನಸ್ಸನ್ನು ಪರಿವರ್ತನೆ ಮಾಡಿ ಅವನು ನನ್ನನ್ನು ಪ್ರೀತಿಸೋ ಥರ ಮಾಡು, ಅಥವಾ ನನ್ನ ಹೆಂಡತಿ ನನಗೆ ಹಿಂಸೆ ಕೊಡ್ತಾ ಇದ್ದಾಳೆ, ನನ್ನ ಹೆಂಡತಿ ನನ್ನನ್ನು ಪ್ರೀತಿಸೋ ಥರ ಮಾಡು, ಅಥವಾ ನನಗೆ ಆದಷ್ಟು ಬೇಗ ಯಾವ ಮಾಟ ಮಂತ್ರದ ಪ್ರಯೋಗದಿಂದ ನನಗೆ ಮದುವೆ ಆಗ್ತಾ ಇಲ್ವೋ ಗೊತ್ತಿಲ್ಲ, ಆ ಪ್ರಯೋಗಗಳು ನಶಿಸಿ ಹೋಗಿ ನನ್ನ ಜೀವನದಲ್ಲಿ ಮುಖ್ಯವಾದ ತಿರುವುಗಳು ಬರೋ ಹಂಗೆ, ಶುಭ ಕಾರ್ಯಗಳು ಬರೋ ಥರ ನೀವು ಒಳ್ಳೆಯದನ್ನ ಮಾಡಿ ಅಂತ ಹೇಳಿ ನೀವು ದೇವರಿಗೆ ಪ್ರಾರ್ಥನೆ ಮಾಡಿ ಅದನ್ನು ಒಂದು 5 ದಿನಗಳ ಕಾಲ ಅಥವಾ ಒಂದು 9 ದಿನಗಳ ಕಾಲ, ಒಂದು 11 ದಿನಗಳ ಕಾಲ, 21 ದಿನಗಳ ಕಾಲ ನಿರಂತರವಾಗಿ ನೀವು ಮನೆಯಲ್ಲಿ ಅದನ್ನು ಪೂಜೆ ಮಾಡಿ, ತದನಂತರ ನೀವು ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿರುವಂಥ ಭಿಕ್ಷುಕರು, ಅದರಲ್ಲೂ ದಂಪತಿಗಳ ಸಮೇತ ಇರೋವಂಥವ್ರು ಭಿಕ್ಷೆ ಬೇಡ್ತಾ ಇರ್ತಾರೆ, ಗೊತ್ತಿರುತ್ತೆ ನಿಮಗೆ ಇವರು ದಂಪತಿಗಳು ಅಂತ, ಅಂಥವ್ರಿಗಾದರೂ ಕೊಡಿ. ಅಕಸ್ಮಾತು ಗೊತ್ತಿಲ್ಲ ಅಂತ ಅನ್ನೋರು ಯಾರಾದರೂ ಭಿಕ್ಷೆಗಳು ಬೇಡ್ತಾ ಇರ್ತಾರಲ್ಲ ಅಂಥವ್ರಿಗೆ ನೀವು ಆ ಬೀಗನ ನೀವು ದಾನವಾಗಿ ಕೊಡೋದ್ರಿಂದ ನಿಮ್ಮ ಕೆಟ್ಟ ಕರ್ಮಗಳು ಹೋಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಬೀಗಗಳನ್ನ ಕೊಡುವಾಗ ಬರೀ ಬೀಗ ಮಾತ್ರ ಕೊಡೋಕೆ ಹೋಗಬೇಡಿ ಭಿಕ್ಷುಕರಿಗೆ, ಅದ್ರ ಜೊತೆ ಒಂದಷ್ಟು ಊಟ ಕೊಟ್ಟು, ಒಂದು ಪಟ್ನ ಊಟ ಕೊಟ್ಟು, ಅಥವಾ ಅದ್ರ ಜೊತೆ ಒಂದಿಷ್ಟು ದುಡ್ಡನ್ನು ಕೊಟ್ಟು ನೀವು ಕೊಡೋದ್ರಿಂದ ನೀವು ಓಪನ್ ಮಾಡಿ ಕೊಡಬಾರ್ದು. ಆ ಭಿಕ್ಷುಕರು ಏನಾದ್ರೂ ಆ ಬೀಗನ ಲಾಕನ್ನು ಓಪನ್ ಮಾಡಿದಾಗ ನಿಮ್ಮಲ್ಲಿರೋಂಥ ಕೆಟ್ಟ ಕರ್ಮಗಳು ಅದು ನಿವಾರಣೆ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ನೀವು ಶನಿ ಮಹಾತ್ಮನ ದೇವಸ್ಥಾನಗಳಲ್ಲಿ ಇದನ್ನು ಮಾಡೋದ್ರಿಂದ ತುಂಬಾ ಅನುಕೂಲ. ಯಾಕಂದರೆ ಗ್ರಹಗತಿಗಳ ಸಮಸ್ಯೆಯಿಂದ ಬರ್ತಾ ಇರೋವಂಥದ್ದು ಬೇಗ ಹೋಗಬೇಕು ಅಂದಾಗ ಶನಿ ದೇವಸ್ಥಾನಗಳಲ್ಲಿ ನಾವು ಇದನ್ನು ಮಾಡಿದಾಗ ಕಬ್ಬಿಣದ ಸಾಮಗ್ರಿಗಳನ್ನು ನಾವು ಯಥೇಚ್ಛವಾಗಿ ದಾನವಾಗಿ ಕೊಟ್ಟಾಗ ಖಂಡಿತವಾಗ್ಲೂ ನಮ್ಮಲ್ಲಿರುವಂಥ ಗ್ರಹ ಬಾಧೆಗಳಿಂದ ಬರ್ತಾ ಇರೋಂಥ ಕೆಟ್ಟ ಕರ್ಮಗಳು ಹೋಗುತ್ತೆ. ಹೋಗಾದ್ಮೇಲೆ ನಮಗೆ ಒಳ್ಳೆಯ ಶುಭ ಕಾಲಗಳು ಬರೋದಕ್ಕೆ ಅದು ಪೂರಕವಾಗಿ ಸಹಾಯ ಮಾಡುತ್ತೆ. ಅದನ್ನು ನೀವು ಈ ಪುಟ್ಟ ತಂತ್ರನ ನೀವು ಶುಕ್ರವಾರದ ದಿನ ಮಾಡ್ಕೊಬೇಕು. ಒಂದು ದಿನ ನೀವು ಶುಕ್ರವಾರ ಮಲಗಕ್ಕೆ ನೀವು ಇಟ್ಕೊಂಡಿರೋಂಥ ಬೀಗನ ನೀವು ಶನಿವಾರ ಹೋಗಿ ನೀವು ದೇವಸ್ಥಾನದಲ್ಲಿ ಇಡಬೇಕು. ಅಕಸ್ಮಾತ್ ನೀವು ನಿಮ್ಮ ಕೆಲಸ ಕಾರ್ಯಗಳು ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅಂದರೆ ನಿಮ್ಮ ಕೆಲಸಗಳು ಬೇಗ ಆಗಬೇಕು ಅಂತ ಬಯಸೋ ಅಂಥವ್ರು, ಅಂದರೆ ನೀವು ವ್ಯಕ್ತಿಗಳಿಂದ ಲಾಕ್ ಆಗಿದ್ದೀನಿ ಅಂತ ಅನಿಸಿದ್ರೆ ಅಂಥವರು ಮನೆಯಲ್ಲಿ ಒಂದು 5 ದಿನ ಪೂಜೆ ಮಾಡಿ ತದನಂತರ ನೀವು ದೇವಸ್ಥಾನಗಳಲ್ಲಿ ನೀವು ಅದನ್ನು
ಭಿಕ್ಷುಕರಿಗೆ ದಾನವಾಗಿ ಕೊಡಬೇಕು. ಈ ರೀತಿ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಕಾಲಭೈರವನ ದೇವಸ್ಥಾನದಲ್ಲಿ, ಶಿವನ ದೇವಸ್ಥಾನಗಳಲ್ಲಿ, ಶನಿಯ ದೇವಸ್ಥಾನಗಳಲ್ಲಿ, ಆಂಜನೇಯನ ದೇವಸ್ಥಾನಗಳಲ್ಲಿ, ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳಲ್ಲಿ ನೀವು ಇದನ್ನು ಮಾಡೋದ್ರಿಂದ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಖರ್ಚು ಮಾಡಬೇಕಾಗಿರೋದು ಏನೂ ಇಲ್ಲ. ಒಂದು 100-200 ರೂಪಾಯಿ ಬೀಗನ ನೀವು ತಗೊಂಡ್ರೆ ಸಾಕು. ಎಷ್ಟೋ ಸಮಸ್ಯೆಗಳಿಗೆ ನಿಮಗೆ ದೊಡ್ಡ ದೊಡ್ಡ ಹೋಮಗಳು, ಪೂಜೆಗಳು, ಪುನಸ್ಕಾರಗಳು ಅವಕ್ಕೆ ಅಂತ ದುಡ್ಡನ್ನು ಜಾಸ್ತಿ ಖರ್ಚು ಮಾಡ್ತಾ ಇರ್ತೀರ. ಅಟ್ಲೀಸ್ಟು ನಮ್ಮ ಮನೆಯಲ್ಲಿರೋಂಥ, ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಸಿಗುವಂಥ ವಸ್ತುಗಳಿಂದಲೂ ನಾವು ನಮ್ಮ ಜೀವನದ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಬೋದು. ಅದೇ ಕಾರಣಕ್ಕೋಸ್ಕರ ನಾವು ಈ ಬೀಗದನ್ನು ನೀವು ಉಪಯೋಗಿಸ್ಕೊಂಡು ಈ ಪುಟ್ಟ ತಂತ್ರನ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ. ಯಾಕೆಂದರೆ ಸ್ನೇಹಿತರೆ, ಈಗ ಧನುರ್ಮಾಸದ ಸಮಯ. ಈ ಧನುರ್ಮಾಸದಲ್ಲಿ ನಾವು ಯಾವುದಾದ್ರೂ ಒಂದು ವಿಶೇಷವಾದ, ಅದರಲ್ಲೂ ಬ್ರಹ್ಮ ಮುಹೂರ್ತದಲ್ಲಿ ನಾವು ಮಾಡಿಕೊಂಡಾಗ ದೇವತೆಗಳು ಎಚ್ಚರವಾಗಿರುವಂಥ ಸ್ಥಳಗಳಲ್ಲಿ ನಾವು ವಿಶೇಷವಾಗಿ ಪೂಜೆ, ಸಾನ್ನಿಧ್ಯಗಳು, ಹೋಮ ಹವನಗಳು ಮತ್ತು ವಿಶೇಷವಾದ ಅಲಂಕಾರ, ಅಭಿಷೇಕಗಳನ್ನು ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ತಾ ಇರ್ತಾರೆ. ದೇವತೆಗಳು ಸಹ ಪೂಜೆನ ಮಾಡಿಸ್ಕೊತಾ ಇರ್ತಾರೆ. ಅಂಥ ಸಮಯದಲ್ಲಿ ನಾವು ನಮ್ಮ ಬೇಡಿಕೆಗಳನ್ನು ಅಥವಾ ನಮ್ಮ ಕಷ್ಟಗಳನ್ನು ಅಥವಾ ನಾವು ಒಂದು ಸಂಕಲ್ಪಗಳನ್ನು ಮಾಡಿದಾಗ ಅದು ಬೇಗ ತೀರುತ್ತೆ. ಅದಕ್ಕೋಸ್ಕರ ನೀವು ಮುಖ್ಯವಾಗಿ ನಾನು ಹೇಳ್ತೀನಿ, ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಈ ಪ್ರಯೋಗನ ಮಾಡ್ಕೊಳ್ಳಿ. ಯಾಕಂದರೆ ಶನಿಯಿಂದನೇ ಬರ್ತಾ ಇರೋಂಥ ನಾನಾ ರೀತಿಯ ಸಮಸ್ಯೆಗಳು ಬೇಗ ನಿವಾರಣೆ ಆಗೋದಕ್ಕೆ ಈ ಬೀಗದ ಸಹಾಯ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.